ನಾನಿಲ್ಲಿ ಇವತ್ತು ಸಮಯ ನೋಡೋದು ಸ್ವಲ್ಪ ಇದಾಯ್ತು. ಆ ವ್ಯಕ್ತಿಯ ಅಂಶಗಳೇನಿದೆ ಅವೆಲ್ಲವೂ ಕೂಡ ಗುಣಕ್ಕೆ ಬರ್ತದೆ. ಆದ್ರಿಂದ ಗುಣವಾಚಕ ಯಾವುದು ಅನ್ವರ್ಥ ನಾಮ, ಅಂಕಿತ ನಾಮ ಮತ್ತು ರೂಢನಾಮಗಳೇನಿದೆ ಅವು ಭಿನ್ನ ನೆಲೆಯಲ್ಲಿ ನಾಮಪದಗಳನ್ನ ವಿಭಾಗ ಮಾಡುತ್ತೆ. ಇದು ಸಂಪೂರ್ಣವಾಗಿ ಭಿನ್ನವಾಗಿದೆ. ಈಗ ಅನ್ವರ್ಥನಾಮ ಅಂದ್ರೆ ಕುಂಟ, ಕುರುಡ ಅನ್ನುವಂತಹ ಉದಾಹರಣೆಯನ್ನ ನೀವು ಕೊಡ್ತಾ ಇದ್ದೀರಿ. ಕುಬ್ಜ ಎಲ್ಲವೂ ಅಲ್ಲಿಗೆ ಬರ್ತದೆ. ಆದ್ರೆ ಇಲ್ಲಿ ಗುಣಕ್ಕೆ ಬರುತ್ತೆ. ಇಲ್ಲ ಗುರುಗಳೇ, ಅದು ಕನ್ನಡದಲ್ಲೂ ಗುಣವಾಚಕ ಅಂತಾನೆ ಹೇಳ್ತೇವೆ, ಕುರುಡ, ಕುಂಟ. ಅದು ಇನ್ನೊಂದು ವಿಧ ಇದೆ ಸರ್. ಅದ್ರಲ್ಲಿ ಇನ್ನೂ ಒಂದು ಇದೆ, ಗುಣವಾಚಕ, ಪರಿಮಾಣವಾಚಕ, ಸಂಖ್ಯೆಯವಾಚಕ, ಸಂಖ್ಯಾವಾಚಕ ಅಂತ ಅದು ಇನ್ನೂ ಒಂದು ವಿಧ ಇದೆ. ನಾಮಪದ ಅಲ್ಲದೆ ಆ ನಾಮಪದದಲ್ಲೇ ಬರುವಂತದ್ದು ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ ಅಂತ ಇನ್ನೂ ಒಂದು 7-8 ವಿಧಗಳು ಬರುತ್ತೆ ಸರ್. ಅದು ಆ ವಿಧದಲ್ಲಿ ಇದು ಬರುತ್ತೆ ಸರ್. ಕುಬ್ಜ ಅದು ಎಲ್ಲ ಆ ಗುಣವಾಚಕ ಬರುತ್ತೆ ಅಲ್ಲೂ. ಅಂದ್ರೆ ಈಗ ಗುಣವಾಚಕ ನೀವು ಯಾವ ರೀತಿಯ ವಿಭಾಗ ಮಾಡಿದ್ರು ಕೂಡ ಕುಬ್ಜ ಇವೆಲ್ಲವೂ ಕೂಡ ಗುಣವಾಚಕದಲ್ಲೇ ಬರಬೇಕು. ಅಲ್ಲಿ ಅನ್ವರ್ಥಕ್ಕೆ ಬರ್ಲಿಕ್ಕಿಲ್ಲ ಅನ್ಸುತ್ತೆ. ಅನ್ವರ್ಥ ಅಂದ್ರೆ ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಇಟ್ಟಂತಹ ಹೆಸರು, ಆ ಹೆಸರಿನಂತೆ ಅವನು ನಡ್ಕೊಂಡ್ರೆ ಅದು ಅನ್ವರ್ಥ ನಾಮ ಆಗುತ್ತೆ. ಪ್ರಿಯವದನ ಅಂದ್ರೆ ಹಯವದನ ಅಂತ ಹೇಳ್ತೀವಿ. ಹಯವದನ ಕಷ್ಟ, ಪ್ರಿಯವದನ ಅಂತ ಆದ್ರೆ ಪ್ರಿಯವದನ ಆದ್ರೆ ಆಗತ್ತೆ. ಪ್ರಿಯವದನ ಅಂತ ಆದ್ರೆ, ಅಥವಾ ಈಗ ಉದಾಹರಣೆಗೆ ತ್ಯಾಗರಾಜ ಅಂತ ಹೆಸರಿಡ್ತಾರೆ, ಅವನು ಅಥವಾ ಬೇರೆ ಅನೇಕ ಈ ರೀತಿಯ ಗುಣವಾಚಕ ಶಬ್ದಗಳೇನಿದೆ ಅಂತ ಗುಣವಾಚಕದಂತೆ ಆ ವ್ಯಕ್ತಿ ಇದ್ದಾಗ ಅದು ಅನ್ವರ್ಥನಾಮ ಆಗುತ್ತೆ. ಅಂತ ನಾನು ಭಾವಿಸಿದ್ದೇನೆ. ಆದ್ರೆ ಇಲ್ಲಿ ಸಂಸ್ಕೃತದಲ್ಲಂತೂ ಈ ತರದ 4 ಭೇದಗಳು ತುಂಬಾ ಸ್ಪಷ್ಟವಾಗಿದೆ. ಜಾತಿ ಶಬ್ದಾಹ, ಗುಣಶಬ್ದಾಹ, ಕ್ರಿಯಾಶಬ್ದಾಹ ಮತ್ತು ಸಂಜ್ಞಾ ಶಬ್ದಾಹ ಅಂತ ಹೇಳಿ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಮುಂದಿನದಕ್ಕೆ ಹೋಗೋಣ. ಸಂಜ್ಞಾಯಾಂ ಗಮ್ಯಮಾನಾಯಾಮೇವ ಇತಿ ನಿಯಮಾರ್ಥಂ ಇದಂ ಸೂತ್ರಂ. ಅತಃ ಸಂಖ್ಯಾವಾಚಿನಾ ಸಹ ಸಮಾಸಃ ಸಂಜ್ಞಾ ಭಿನ್ನಸ್ಥಲೇನ ಭವತಿ. ಇಲ್ಲಿ ಉದಾಹರಣೆಯನ್ನ ನೋಡಿ, ಯಾವುದಕ್ಕೆ 33 ಸಪ್ತ ಋಷಯಃ ಸಪ್ತ ಋಷಯಃ. ಈ ಸಪ್ತ ಋಷಯಃ ಅಂತ ಸಮಾಸ ಮಾಡಿದಾಗ ಸಪ್ತ ಇದೇ ಪ್ರಶ್ನೆ ಕೇಳಿತ್ತು ಸರ್ ನಾನು. ಹಲೋ, ಏನು ಹೇಳಿ ಮೇಡಮ್. ನಿನ್ನೆ ಇದೇ ಪ್ರಶ್ನೆ ಕೇಳಿದ್ದು ಸರ್. ಸಂಖ್ಯಾವಾಚಕ ಆಗುತ್ತಲ್ಲ, ಅದು ಕರ್ಮಧಾರಿಯ ಹೇಗೆ ಬರುತ್ತೆ ಅಂತ ನಾನು ಕೇಳಿದ್ದೆ. ಅದು ಸಮೂಹಕ್ಕೆ ಒಂದು ಸ್ಪಷ್ಟವಾದಂತಹ ನಾಮನಿರ್ದೇಶನ ಇದ್ರೆ, ಈಗ ಸಪ್ತಋಷಿ ಅನ್ನುವಂತಹ ಏನು ವಿಶೇಷವಾದಂತಹ ಸಂಜ್ಞೆ, ಪ್ರತಿಯೊಬ್ಬ ಆ ಋಷಿಗೂ ಸಪ್ತಋಷಿಯ ಆ ಗಣದಲ್ಲಿರುವಂತಹ ಪ್ರತಿಯೊಬ್ಬ ಋಷಿಗೂ ಸಪ್ತಋಷಿ ಅನ್ನುವಂತಹ ನಾಮಧೇಯ ಇರ್ತದೆ. ಇಲ್ಲಿ ಒಂದು ವಿಶೇಷಾಂಶವನ್ನು ಹೇಳ್ತಾ ಇದ್ದಾರೆ ನೋಡಿ, ಸಂಜ್ಞಾಯಾಂ ಗಮ್ಯಮಾನಾಯಾಮೇವ ಇತಿ ನಿಯಮಾರ್ಥಮಿದಂ ಸೂತ್ರಂ. ಸಂಜ್ಞೆ ಇದ್ದಾಗ ಮಾತ್ರ ನಾವು ಈ ರೀತಿಯ ಸಮಾಸ ಮಾಡಬಹುದು. ಸಂಖ್ಯಾ ಇಲ್ಲಿ ಸಪ್ತಋಷಯ ಅನ್ನುವಂತಹ ಸಂಜ್ಞೆ ಇದ್ದಾಗ, ಆ ಸಮೂಹಕ್ಕೆ ಒಂದು ಸಂಜ್ಞೆ ಇದ್ದಾಗ ನಾವು ಈ ಸಮಾಸವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅತಃ ಸಂಖ್ಯಾವಾಚಿನ ಸಹ ಸಮಾಸಃ ಸಂಜ್ಞಾ ಭಿನ್ನ ಸ್ಥಳೇನ ಭವತಿ.
ಇಡೀ ಸಮೂಹಕ್ಕೆ ಒಂದು ಸಂಜ್ಞೆ ಅಂತ ಇದ್ದಾಗ ನಾವು ಸಮಾಸ ಮಾಡಬಹುದು. ಸಂಜ್ಞೆ ಇಲ್ಲದಿದ್ದಾಗ ನಾವು ವ್ಯಸ್ತವಾಗಿಯೇ ಪ್ರಯೋಗ ಮಾಡಬೇಕು. ಅತಃ ಇವ ಷಡ್ಭಿಃ ಮಂತ್ರೈಃ. ಇದು ಷಣ್ಮಂತ್ರೈಃ ಅಂತ ಆಗುದಿಲ್ಲ. ಷಟ್ ಮಂತ್ರೈಃ ಷಣ್ಮಂತ್ರೈಃ ಅಂತ ನಾವು ಸಮಾಸ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದು ಷಡ್ಮಂತ್ರಗಳಿಗೆ, ಆ 6 ಮಂತ್ರಗಳಿಗೆ ಒಂದು ವಿಶೇಷವಾದಂತಹ ಸಂಜ್ಞೆ ಅಂತ ಇಲ್ಲ. 6 ಮಂತ್ರಗಳು ಅಂತ ಹೇಳಿ ನಾವು ಸಮಾಸ ಮಾಡಲಿಕ್ಕೆ ಆಗುದಿಲ್ಲ. ಅಷ್ಟಭಿ ಶ್ಲೋಕೈಃ ಇತ್ಯೇವ ಪ್ರಾಚೀನಾಃ ವ್ಯವಹರಂತಿ ನತು ಷಣ್ಮಂತ್ರೈಃ ಅಷ್ಟಶ್ಲೋಕೈಃ ಇತಿ. ಇದು ಅಪಾಣಿನೀಯ ಅಶಾಸ್ತ್ರೀಯ ಪ್ರಯೋಗ. ಷಣ್ಮಂತ್ರೈಃ ಅಷ್ಟಶ್ಲೋಕೈಃ ಅಂತ ಪ್ರಯೋಗ ಮಾಡಬಾರದು. ಸಂಜ್ಞಾ ಇದ್ರೆ ಅಲ್ಲಿ ಅವಶ್ಯವಾಗಿ ಪ್ರಯೋಗ ಮಾಡಬಹುದು. ಸಂಜ್ಞಾ ಇಲ್ಲದ ಕಡೆ ಸಂಖ್ಯಾವಾಚಿ ಶಬ್ದದೊಂದಿಗೆ ಸಮಾಸ ಇಲ್ಲಿ ಉಂಟಾಗುವುದಿಲ್ಲ. ತಥಾಪಿ ನವರಸ ರುಚಿರಾಂ ತ್ರಿಲೋಕನಾಥೇನ ಷೋಡಶ ಪದಾರ್ಥಾನಾಂ ಇತ್ಯಾದೀನಾಂ ಪ್ರಯೋಗ ದರ್ಶನಾತ್ ಸಂಖ್ಯಾವಾಚಿ ಸಂಜ್ಞಾ ಭಿನ್ನಸ್ಥಳೇಪಿ ಸಮಸ್ಯತೆ. ಆದರೆ ಹೆಚ್ಚಿನ ಕಡೆ ಸಂಜ್ಞಾವಾಚಿ ಶಬ್ದ ಇದ್ದಾಗ ಎಲ್ಲ ಕಡೆ ಆಗ್ತದೆ. ಸಂಖ್ಯಾವಾಚಿ ಶಬ್ದ ಆಗಿದ್ದು ಸಂಜ್ಞೆ ಇಲ್ಲದೆ ಇದ್ರೂ ಕೂಡ ಕೆಲವೊಂದು ಅಪರೂಪದ ಉದಾಹರಣೆಗಳಲ್ಲಿ ನಾವು ಈಗ ಷೋಡಶ ಪದಾರ್ಥಾಃ ಸಪ್ತ ಪದಾರ್ಥಾಃ ಈ ರೀತಿಯ ಸಂಜ್ಞೆ ಏನಿದೆಯೋ ಅಲ್ಲಿ ಸಪ್ತ ಪದಾರ್ಥ ಸಪ್ತ ಏವ ಪದಾರ್ಥಾಃ ಅಂತ ಅಲ್ಲಿ ವಿಭಾಗವನ್ನು ಮಾಡ್ಕೊಳ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಪ್ರಾಚೀನ ಪ್ರಯೋಗವೂ ಇದೆ. ಆದ್ರೆ ಇದನ್ನ ನಾವು ಒಂದು ಏನು ಆದರ್ಶ ಅಂತ ಇಟ್ಕೊಂಡು ನಾವು ಎಲ್ಲ ಕಡೆ ಸಂಖ್ಯಾವಾಚಿ ಶಬ್ದದೊಂದಿಗೆ ಸಮಾಸ ಮಾಡಬಾರದು ಅನ್ನುವಂಥ ನಿಯಮ ಹೇಳ್ತಾರೆ. ಕಿಂತು ಅತ್ರ ನವಸಂಖ್ಯಾಕಾಃ ರಸಾಃ ತ್ರಿ ಅವಯವಕಃ ಲೋಕಃ ಷೋಡಶ ಸಂಖ್ಯಾಕಾಃ ಪದಾರ್ಥಾಃ ಇತಿ ವಿಗ್ರಹಃ ಪ್ರದರ್ಶನೀಯಃ ಯೇನ ಮಧ್ಯಮಪದ ಲೋಪಃ ಸಮಾಸಃ ಭವತಿ. ಇಲ್ಲಿ ಸಪ್ತಋಷಯಃ ಅನ್ನೋ ಕಡೆ ಋಷಿ ಸಪ್ತಋಷಯಃ ಅನ್ನುವಂಥದ್ದು ನಾವು ಕರ್ಮಧಾರೆಯ ಸಮಾಸವನ್ನು ಮಾಡ್ತೇವೆ. ಸಪ್ತ ಅನ್ನುವಂಥದ್ದು ಋಷಿ ಅನ್ನುವಂಥದ್ದು ಒಂದೇ ವಿಭಕ್ತ್ಯಂತವಾಗಿದ್ದು ಇದು ಕರ್ಮಧಾರೆಯ ಸಮಾಸ ಆಗುತ್ತೆ. ಆದರೆ ನವರಸ ರುಚಿರಾಂ ತ್ರಿಲೋಕನಾಥಾಯ ಷೋಡಶ ಪದಾರ್ಥಾನಾಂ ಈ ರೀತಿಯ ಪ್ರಾಚೀನ ಪ್ರಯೋಗಗಳಿಗೆ ನಾವು ಕರ್ಮಧಾರೆಯ ಸಮಾಸ ಮಾಡ್ಲಿಕ್ಕಾಗುವುದಿಲ್ಲ. ಬದಲಾಗಿ ಏನ್ ಮಾಡ್ಬೋದು, ನವಸಂಖ್ಯಾಕಾಃ ರಸಾಃ, ಇಲ್ಲಿ ಸಂಖ್ಯಾಕ ಅನ್ನುವಂತಹ ಶಬ್ದವನ್ನ ಮಧ್ಯಮ ಪದ ಲೋಪ ಮಾಡಿ ಸಂಖ್ಯಾಕ ಅನ್ನುವಂತಹ ಮಧ್ಯಮ ಪದ ಲೋಪ ಆಗುತ್ತೆ. ಆಗ ನವರಸಾಹ ಅಂತ ಆಗುತ್ತೆ. ತ್ರಿ ಅವಯವಕಃ ಲೋಕಃ, ಅವಯವಕ ಅನ್ನುವಂಥದ್ದು ಹೋಗುತ್ತೆ. ತ್ರಿ ಮತ್ತು ಲೋಕಃ ತ್ರಿಲೋಕಃ ಅಂತ ಹೇಳಿ ಸಮಾಸ ಮಾಡುತ್ತೆ. ಹಾಗೆಯೇ ಷೋಡಶ ಸಂಖ್ಯಾಕಾಃ ಪದಾರ್ಥಾಃ ಇತಿ ವಿಗ್ರಹ ಪ್ರದರ್ಶನೀಯಃ ಯೇನ ಮಧ್ಯಮ ಪದ ಲೋಪಃ ಸಮಾಸಃ ಭವತಿ. ಇಲ್ಲಿ ನಾವು ಕರ್ಮಧಾರೆಯ ಸಮಾಸ ಮಾಡಲಿಕ್ಕಾಗುವುದಿಲ್ಲ, ಮಧ್ಯಮ ಪದ ಲೋಪ ಸಮಾಸ ಮಾಡಬೇಕು. ತೇನ ಚ 20 ಜನಾಃ 25 ಶ್ಲೋಕಾಃ ಇತ್ಯಾದಯಃ ಸಿದ್ಧಾಃ. ಕೆಲವೊಂದು ಕಡೆ 20 ಜನಾಃ 20 ಸಂಖ್ಯಾಕಾಃ ಜನಾಃ ಅಂತ ಮಾಡಿ ಸಂಖ್ಯಾಕ ಅನ್ನುವಂಥದ್ದ ಶಬ್ದವನ್ನ ಲೋಪ ಮಾಡಿ 20 ಜನಾಃ ಅಂತೇಳಿ ನಾವು ಮಧ್ಯಮ ಪದ ಲೋಪ ಸಮಾಸವನ್ನ ಮಾಡಬಹುದು ಅಂತ ಹೇಳಿ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹೇಳ್ತಾ ಇದ್ದಾರೆ. ಇದರಿಂದ ಸಂಕಲಿತ ಅರ್ಥ ಏನಾಗುತ್ತೆ, ಸಂಖ್ಯಾವಾಚಿ ಶಬ್ದವು ಸಮೂಹ ಸಂಜ್ಞೆಯನ್ನ ಹೇಳುವಂತಹ ಸಂದರ್ಭದಲ್ಲಿ ಅವಶ್ಯವಾಗಿ ಕರ್ಮಧಾರೆಯ ಸಮಾಸ ಆಗುತ್ತೆ. ಅದಿಲ್ಲದ ಪಕ್ಷದಲ್ಲಿ ಅದನ್ನ ಬಿಡಿಸಿ ಸಂಖ್ಯಾವಾಚಕ ಶಬ್ದ ಮತ್ತು ವಿಶೇಷ್ಯವನ್ನ ಪೃಥಕ್ ಪೃಥಕ್ ಆಗಿ ಹೇಳುವಂಥದ್ದೇ ಸರಿಯಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಇವೆರಡು ಸಂಖ್ಯಾವಾಚಕ ಶಬ್ದ ಮತ್ತು ವಿಶೇಷ್ಯ ಶಬ್ದಗಳನ್ನು ಎರಡೂ ಸೇರಿಸಿ ಸಮಾಸ ಮಾಡಿದಾಗ ಆಗ ನಾವು ಮಧ್ಯಮ ಪದ ಲೋಪ ಸಮಾಸ ಮಾಡಿ ಅಲ್ಲಿ ಸಂಖ್ಯಾಕ ಅನ್ನುವಂತಹ ಮಧ್ಯಮ ಪದವನ್ನು ಜೋಡಿಸ್ಕೊಂಡು
ಮಧ್ಯಮ ಪದ ಲೋಪ ಸಮಾಸ ಮಾಡಿ ಅದಕ್ಕೆ ಒಂದು ಗತಿಯನ್ನ ಹೇಳಬೇಕಾಗ್ತದೆ. ಕನ್ನಡದಲ್ಲಿ ಗತಿ ಹೇಳೋದು ಬೇರೆ, ಇದು ಸಂಸ್ಕೃತದಲ್ಲಿ ಶಬ್ದಕ್ಕೆ ಒಂದು ಗತಿ ಹೇಳಬೇಕಾಗ್ತದೆ. ಶಬ್ದಕ್ಕೆ ಒಂದು ಸಾರ್ಥಕ್ಯವನ್ನ ಅಥವಾ ಅದರ ಔಚಿತ್ಯವನ್ನ ಹೇಳಬೇಕಾಗ್ತದೆ. ಹೀಗೆ ಚರ್ಚೆಯ ಸ್ವಲ್ಪ ಇವತ್ತು ನಾವು ಪ್ರಧಾನಾಂಶದ ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು 10 ನಿಮಿಷ ಸಮಯ ಇದೆ. ಇವತ್ತು ಸ್ವಲ್ಪ ಒಂದು 10-15 ನಿಮಿಷ ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ. ವಿಶೇಷಣೋತ್ತರ ಪದ ವೈಯಾಕರಣ ಖಸೂಚಿ ವೈಯಾಕರಣ ಖಸೂಚಿ ಮೀಮಾಂಸಕ ದುರ್ದುರೂತ ಮೀಮಾಂಸಕ ದುರ್ದುರೂತ ಪುರುಷ ಪ್ರಶಸ್ತ ಪುರುಷಮಚರ್ಚಿಕ ಪಂಡಿತ ಪ್ರಶಸ್ತ ಪಂಡಿತ ಪ್ರಕಾಂಡಂ ಗೌಃ ಪ್ರಶಸ್ತ ಗೋಮತಲ್ಲಿಕಾ ವಿದ್ವಾನ್ ಪ್ರಶಸ್ತ ವಿದ್ವತ್ತಲ್ಲಜಃ. ಇಲ್ಲಿ ವಿಶೇಷಣ ಪೂರ್ವಪದ ವಿಶೇಷಣ ಮೊದಲನೇ ಪದ ಆಗಿರುತ್ತೆ, ವಿಶೇಷವು ಉತ್ತರ ಪದವಾಗಿರುತ್ತದೆ. ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಯಲ್ಲಿ ನಿಮಗೆ 34 ಕುತ್ಸಿತಾನಿ ಕುತ್ಸನೈಹಿ ಕುತ್ಸ್ಯಮಾನಾನಿ ಕುತ್ಸನೈಹಿ ಸಮಸ್ಯತೆ. ಕೆಲವೊಂದು ಕಡೆ ಈಗ ವೈಯಾಕರಣ ಖಸೂಚಿ ವೈಯಾಕರಣ ಖಸೂಚಿ. ಖಸೂಚಿ ಅಂದ್ರೆ ಆಕಾಶ ತೋರಿಸೋನು. ವ್ಯಾಕರಣದಲ್ಲಿ ನಾವೀಗಾಗಲೇ ಖಸೂಚಿಗಳೇ ಆಗಿದ್ದೇವೆ. ಯಾಕಂದ್ರೆ ವ್ಯಾಕರಣದಲ್ಲಿ ಅನೇಕ ಸೂಕ್ಷ್ಮಾಂಶಗಳು, ಕೆಲವೊಂದು ಕಡೆ ಸ್ಥೂಲಾಂಶಗಳನ್ನು ಕೇಳಿದ್ರು ನಮಗೆ ಗೊತ್ತಾಗದೆ ನಾವು ಆಕಾಶ ತೋರಿಸುವಂತಹ ಪರಿಸ್ಥಿತಿಯಲ್ಲಿದ್ದೇವೆ. ಆದ್ದರಿಂದ ವೈಯಾಕರಣ ಖಸೂಚಿ ವೈಯಾಕರಣ ಖಸೂಚಿ ಅನ್ನುವಂತಹ ಶಬ್ದ ತುಂಬಾ ಪ್ರಶಸ್ತವಾದಂತಹ ಉದಾಹರಣೆನೇ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ವಿಶೇಷಣಗಳು ಕೂಡ ವಿಶೇಷ್ಯದ ಜೊತೆ ಸಮಾಸ ಹೊಂದುತ್ತೆ. ವಿಶೇಷಣವು ಪೂರ್ವ ಪದವಾಗಿರ್ತದೆ, ವಿಶೇಷ್ಯವು ಉತ್ತರ ಪದವಾಗಿರ್ತದೆ. ಇಲ್ಲಿ ಕೊಡುವಂತಹ ಅನೇಕ ಸೂತ್ರಗಳನ್ನು ಬಳಸಿ, ಈಗ ಉದಾಹರಣೆಗೆ ಪ್ರಶಂಸಾವಚನೈಶ್ಚ ಪ್ರಶಂಸಾವಚನೈ ಜಾತಿ ಸಮಸ್ಯತೆ. ಕೆಲವೊಂದು ಕಡೆ ಪ್ರಶಂಸೆಯಿಂದ, ಕೆಲವೊಂದು ಕಡೆ ನಿಂದನೆಯಿಂದ ವಿಶೇಷಣವು ವಿಶೇಷ್ಯವನ್ನ ಹೇಳುತ್ತೆ. ಪ್ರಶಂಸೆ ಇದ್ದಾಗಲೂ ಕೂಡ, ನಿಂದನೆ ಇದ್ದಾಗಲೂ ಕೂಡ ವಿಶೇಷಣ ಏನಿರುತ್ತೋ ಅದು ಪೂರ್ವ ಪದವೇ ಆಗಿರಬೇಕು. ಮುಂದಿನ ವಿಶೇಷಣ ಉಭಯ ಪದ, ಎರಡೂ ಪದಗಳು ವಿಶೇಷಣವಾಗಿರ್ತದೆ. ಕೃತಂ ಅಕೃತಂ ಕೃತಾಕೃತಂ, ಕೃತಂ ಅಪಕೃತಂ ಕೃತಾಪಕೃತಂ, ಭುಕ್ತಂ ಅಭುಕ್ತಂ ಭುಕ್ತಾಭುಕ್ತಂ, ಗತಂ ಪ್ರತ್ಯಾಗತಂ ಗತ ಪ್ರತ್ಯಾಗತಂ, ಪೀತಂ ಅಪೀತಂ ಪೀತಾಪೀತಂ, ಯಾತಂ ಅನುಯಾತಂ ಯಾತಾನುಯಾತಂ, ಉದಿತಂ ಅನುದಿತಂ ಉದಿತಾನುದಿತಂ. ಪೂರ್ವೋತ್ತರ ಪದಗಳು ಎರಡೂ ಕೂಡ ನಮಗೆ ಅಲ್ಲಿ ಮೂಲದಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ರು. ಶೀತಂ ಉಷ್ಣಂ ಶೀತೋಷ್ಣಂ, ಸರಳವಾದಂತಹ ಉದಾಹರಣೆ ಕೊಟ್ಟಿದ್ರು. ಪೂರ್ವೋತ್ತರ ಪದಗಳು ಎರಡೂ ಕೂಡ ವಿಶೇಷಣವಾಗಿದ್ರೆ ಅದು ವಿಶೇಷಣ ಪೂರ್ವ ಪದ. ಇದಕ್ಕೆ ವಿಶೇಷಣ ಉಭಯ ಪದ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ತಾನೇ 40ನೇ ಪೇಜಿನಲ್ಲೂ ಓದಿದ್ವಿ. ಎರಡೂ ಗುಣವಾಚಕ ಶಬ್ದಗಳು ಇರ್ಬೋದು, ಒಂದು ಗುಣವಾಚಕ ಒಂದು ಕ್ರಿಯಾವಾಚಕ ಶಬ್ದ ಇರ್ಬೋದು. ಈ ರೀತಿಯ ಸಂಯೋಗ ಇದ್ದಾಗ ವಿಶೇಷಣ ಉಭಯ ಪದ ಆಗುತ್ತೆ. ಇನ್ನು ಉಪಮಾನ ಪೂರ್ವ ಪದ, ಉಪಮಾನ ವಾಚಿ ಸುಬಂತಂ ಸಾಮಾನ್ಯವಚನೈ ಸುಬಂತೈ ಸಮಸ್ಯತೆ. ಉಪಮಾನವಾಚಿ ಸುಬಂತಂ, ಉಪಮಾನ ಉಪಮೇಯ ಉಪಮಾನ. ಈಗ ಗಜಾನನಮಿವ ಆನನಂ ಯಸ್ಯ ಸಹ ಗಜಾನನಃ. ನೀವು ಉಪಮಾನವನ್ನ ಹೇಳುವಂತಹ ಸಂದರ್ಭದಲ್ಲಿ ಇಲ್ಲಿ ಉಪಮಾನ ಪೂರ್ವಪದ ಗಜಾನನಮಿವ ಆನನಮಲ್ಲ, ಮೇಘ ಇವ ಶ್ಯಾಮಃ, ಮೇಘ ಇವ ಶ್ಯಾಮಃ ಮೇಘಶ್ಯಾಮಃ ಉದಾಹರಣೆ ಕೊಟ್ಟಿದ್ದಾರೆ. ಸೊ ಕುತ್ಸಿತ ಕುಸುಮಮಿವ ಕೋಮಲಂ ಕುಸುಮ ಕೋಮಲಂ, ತಾವರೆ ಹೂವಿನಂತೆ ಅತ್ಯಂತ ಕೋಮಲವಾದಂತಹ, ಅತ್ಯಂತ ಮೃದುವಾದಂತಹ ಅನ್ನುವಂತಹ ಅರ್ಥ. ವಜ್ರಮಿವ ಕಠೋರಂ ವಜ್ರ ಕಠೋರಂ, ಶೈಲ ಇವ ಉನ್ನತಃ ಶೈಲೋನ್ನತಃ, ಪರ್ವತದಂತೆ ಉನ್ನತವಾದಂತಹ ವ್ಯಕ್ತಿತ್ವ. ಆ ರೀತಿ ವಿಶೇಷಣಗಳನ್ನು ಹೇಳ್ಬೋದು. ಉಪಮಾನಗಳನ್ನು ಹೇಳ್ಬೋದು. ಉಪಮಾನ ಉತ್ತರ ಪದ,
ಉಪಮೇಯಂ ಉಪಮಾನ ವಚನೈಃ ವ್ಯಾಘ್ರಾದಿಭಿಃ ಸಮಸ್ಯತೆ. ಈ 38ನೇ ಅಂಶದಲ್ಲಿ ಇಲ್ಲಿ ಕೆಳಗೆ ನೋಡಿ, ಉಪಮಿತಂ ವ್ಯಾಘ್ರಾದಿಭಿಃ ಸಾಮಾನ್ಯ ಪ್ರಯೋಗೆ, ವ್ಯಾಘ್ರಾದಿ ಗಣವನ್ನು ಮಾಡಿದ್ದಾರೆ. ಈ ವ್ಯಾಘ್ರಾದಿ ಗಣದಲ್ಲಿ ಪಠಿತವಾದಂತಹ ಪ್ರಸಿದ್ಧ ಶಬ್ದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವ್ಯಾಘ್ರಃ ಸಿಂಹಃ, ಋಕ್ಷಃ, ಋಷಭಃ, ಹಸ್ತಿ, ಪುಂಡರೀಕಃ, ಬಲಾಹಕಃ, ವ್ಯಾಘ್ರಾಧಿ ಆಕೃತಿ ಗಣೋಯಂ. ಈ ಆಕೃತಿ ಗಣ ಅನ್ನುವಂಥದ್ದು ಒಂದು ಪಾರಿಭಾಷಿಕ ಶಬ್ದ ಇದೆ. ಆಕೃತಿ ಗಣದಲ್ಲಿ ಇಷ್ಟೇ ಶಬ್ದಗಳು ಅಂತ ನಿಯಮ ಮಾಡುವುದಿಲ್ಲ ಅವರು. ಪಾಣಿನಿ ಮಹರ್ಷಿಗಳು ಕೆಲವೊಂದು ಗಣದಲ್ಲಿ ನಿಯಮಿತವಾದಂತಹ ಶಬ್ದ ಹೇಳ್ತಾರೆ, ಇದೇ ಶಬ್ದ ಇರುತ್ತೆ ಅಂತ ಸ್ಪಷ್ಟವಾಗಿ ಶಬ್ದ ನಿರ್ದೇಶನನೇ ಮಾಡ್ಬಿಡ್ತಾರೆ. ಆದ್ರೆ ಕೆಲವೊಂದು ಗಣದಲ್ಲಿ ಆಕೃತಿ ಗಣೋ ಎಂ ಅಂತ ಹೇಳ್ತಾರೆ. ಆಕೃತಿ ಗಣ ಅಂದ್ರೆ ಇಲ್ಲಿ ಪಠಿತವಾದಂತಹ ಶಬ್ದಗಳನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದು ಶಬ್ದಗಳು ನಿಮಗೆ ಇದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿದ್ದು ಅದು ಸಮಾಸಕ್ಕೆ ಬರ್ತದೆ ಅನ್ನೋದಾದ್ರೆ ಅಂತಹ ಶಬ್ದಗಳನ್ನು ಜೋಡಿಸ್ಕೊಳ್ಳಿ. ಇಟ್ ಈಸ್ ಅನ್ ಓಪನ್ ಎಂಡೆಡ್ ಕಾಲಮ್. ಆ ಲಿಸ್ಟ್ ಕಂಪ್ಲೀಟ್ ಆಗಿರೋದಿಲ್ಲ, ಇನ್ಕಂಪ್ಲೀಟ್ ಲಿಸ್ಟ್ ಇದು ನಾನು ಕೊಟ್ಟಿರೋದು. ಇನ್ ಯಾವ್ದಾದ್ರು ನೀವೇ ಶಬ್ದ ಇದ್ರೆ ಅದನ್ನು ಜೋಡಿಸ್ಕೊಳ್ಬಹುದು, ಯಾವುದೇ ಸಮಸ್ಯೆ ಇಲ್ಲ. ಅಲ್ಲಿ ಒಂದು ನಿಯಮ ಏನು ಅಂದ್ರೆ, ಈ ಯಾವುದು ಸಮಾಸ ನಿಯಮಕ್ಕೆ ಅನ್ವಯ ಹೊಂದುವಂತಹ ಬೇರೆ ಯಾವುದೇ ಶಬ್ದ ಇದ್ರೆ, ಪ್ರಾಚೀನ ಪ್ರಯೋಗಗಳಿದ್ರೆ ಅಂತಹ ಪ್ರಯೋಗಗಳನ್ನು ಕೂಡ ನೀವು ಅಂತಹ ಪ್ರಯೋಗಗಳಿಗೆ ಸಾಧುತ್ವ ಹೇಳುವಂತಹ ಸಂದರ್ಭದಲ್ಲಿ ಈ ಗಣದಲ್ಲಿ ನೀವು ಸೇರಿಸ್ಲಿಕ್ಕೆ ಬರ್ತದೆ ಅಂತ ಹೇಳಿ ಇದು ಆಕೃತಿ ಗಣ ಅನ್ನುವಂತಹ ಶಬ್ದದ ಒಂದು ಪಾರಿಭಾಷಿಕ ಅರ್ಥ ಇದು. ಇದು ನಿಮಗೆ ಬೇಕಾಗತ್ತೆ, ಅದಕ್ಕೆ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದೇನೆ. ಉಪಮೇಯಂ ಉಪಮಾನ ವಚನೈಃ ವ್ಯಾಘ್ರಾದಿಭಿಃ ಸಮಸ್ಯತೆ, ಕಿಂತು ಸಾಧಾರಣ ಧರ್ಮಸ್ಯ ಪ್ರಯೋಗಃ ನ ಕರಣೀಯಃ. ಯಥಾ ಪುರುಷಃ ವ್ಯಾಘ್ರಃ ಇವ ಪುರುಷ ವ್ಯಾಘ್ರ ಇತಿ ಸಮಾಸೋ ಭವತಿ. ಯದಾ ಪುರುಷಃ ವ್ಯಾಘ್ರ ಇವ ಶೂರಃ ಇತಿ ವಕ್ತುಂ ಇಷ್ಯತೆ ತದಾ ಪುರುಷ ವ್ಯಾಘ್ರ ಶೂರಃ ಇತಿ ಪುರುಷ ವ್ಯಾಘ್ರ ಪದಯೋಃ ಸಮಾಸಃ ನ ಕರಣೀಯಃ. ಶೂರಃ ಇತಿ ಸಾಧಾರಣ ಧರ್ಮಸ್ಯ ಪ್ರಯೋಗಾತ್. ಇಲ್ಲಿ ಪುರುಷ ಮತ್ತು ವ್ಯಾಘ್ರ ಈ ಎರಡು ಶಬ್ದಗಳಿಗೆ ಮಾತ್ರ ಸಮಾಸ. ಪುರುಷಃ ವ್ಯಾಘ್ರ ಇವ ಪುರುಷ ವ್ಯಾಘ್ರ. ವ್ಯಾಘ್ರ ಅನ್ನುವಂತಹ ಉಪಮಾನವನ್ನ ನಾವು ಕೊಡ್ತಾ ಇರ್ಬೇಕಾದ್ರೆ ಅಲ್ಲಿರುವಂತಹ ಗುಣಧರ್ಮಗಳನ್ನೇ ಹೇಳ್ತೀವಿ ಹೊರತು ಪ್ರಧಾನವಾದಂತಹ ಗುಣ, ಈಗ ವ್ಯಾಘ್ರದಲ್ಲಿರುವಂತಹ ಶೌರ್ಯ, ಸಾಹಸ, ಪರಾಕ್ರಮ ಇಂತಹ ಗುಣವನ್ನ ಹೇಳ್ತೀವಿ ಹೊರತು ಅದಕ್ಕೆ ಇದ್ದಂತೆ 4 ಕಾಲು, ಬಾಲ ಆ ರೀತಿಯ ಗುಣಗಳನ್ನು ಹೇಳುವುದಿಲ್ಲ. ಸಾಹಸಾದಿ ಗುಣ ಪ್ರವೃತ್ತಿಗಳನ್ನು ಹೇಳ್ತೇವೆ. ಇಂತಹ ಸಂದರ್ಭದಲ್ಲಿ ಪುರುಷ ವ್ಯಾಘ್ರ ಇತಿ ಸಮಾಸೋ ಭವತಿ. ಆದ್ರೆ ಪುರುಷ ವ್ಯಾಘ್ರ ಇವ ಶೂರ ಅಂತ ನಾವು 3 ಪದ ಹೇಳಬೇಕು ಅಂದ್ರೆ ಅಲ್ಲಿ ನಮಗೆ ಈ ಸಮಾಸ ಮಾಡಲಿಕ್ಕೆ ಆಗುದಿಲ್ಲ. ಪುರುಷ ಆಗ ನಾವು ವಿಗ್ರಹವನ್ನೇ ನಾವು ಪ್ರಯೋಗ ಮಾಡಬೇಕು. ಪುರುಷ ವ್ಯಾಘ್ರ ಇವ ಶೂರ ಅಂತ ಹೇಳಿ ವಿಗ್ರಹ ಮಾಡಬಹುದು, ಸಮಾಸ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಪುರುಷ ಮತ್ತು ವ್ಯಾಘ್ರ ಈ 2 ಶಬ್ದಗಳ ಮಧ್ಯೆ ಸಮಾಸ ಆಗುದಾದ್ರೆ ಉಪಮಾನೋತ್ತರ ಪದ ಸಮಾಸವನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಪುರುಷ ವ್ಯಾಘ್ರ ಇವ ಶೂರ ಅಂತ ಹೇಳಿ ನಾವು 3ನೇ ಪದವನ್ನ ಹೇಳ್ತಾ ಹೋದ್ರೆ ಪುರುಷ ವ್ಯಾಘ್ರ ಪದಯೋಹ ಸಮಾಸ ನ ಕರಣೀಯ. ಅಲ್ಲಿ ನಾವು ಪುರುಷ ವ್ಯಾಘ್ರ ಶಬ್ದದ ಮಧ್ಯೆ ಸಮಾಸ ಮಾಡಿ ಆ ಸಮಸ್ತ ಪದವು ಶೂರ ಪದಕ್ಕೆ ವಿಶೇಷಣ ಅಂತ ಕೊಡ್ಲಿಕ್ಕೆ ಬರುವುದಿಲ್ಲ. ಇನ್ನು ಮುಂದಿನ ಭಾಗದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನ ತುಂಬಾ ವಿಸ್ತಾರವಾಗಿ ಕೊಟ್ಟಿದ್ದಾರೆ ನೋಡಿ. ಪುರುಷ ಸಿಂಹ ಇವ ಪುರುಷ ಸಿಂಹ. ಕನ್ನಡದಲ್ಲೂ ಈ ಶಬ್ದ ಪ್ರಯೋಗ ಇದೆ, ಪುರುಷ ಸಿಂಹ. ಕರಃ ಕಿಸಲಯಂ ಇವ ಕರ ಕಿಸಲಯಂ. ಪುರುಷ ಋಷಭ ಇವ ಪುರುಷ ಋಷಭ. ಇದು ಪ್ರಯೋಗ ಹೆಚ್ಚಾಗಿದೆ. ಪಂಡಿತ ಪುಂಡರೀಕ ಇವ ಪಂಡಿತ ಪುಂಡರೀಕ. ಪಾರ್ಥಿವ ಇಂದ್ರ ಇವ ಪಾರ್ಥಿವೇಂದ್ರ. ರಾಜನು ಇಂದ್ರನಂತೆ ಅಂತ ಹೇಳಬೇಕಾದ್ರೆ ಪಾರ್ಥಿವೇಂದ್ರ. ಗೌಹು ವೃಂದಾಕ ಇವ ಗೋವೃಂದಾಕ. ಇಲ್ಲಿ
ಸಾಮಾನ್ಯ ಧರ್ಮ ಪ್ರಯೋಗೇಪಿ ಏತೈಃ ತ್ರಿಭಿಃ ಶಬ್ದೈಃ ಸಮಾಸೋ ಭವತಿ. ಗೋವೃಂದಕಃ ಅನ್ನೋದಕ್ಕೆ ಒಂದು ಸೂತ್ರವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಮುಖಂ ಪದ್ಮಮಿವ ವೃಂದಾರಕಃ, ಗೋಹು ವೃಂದಾರಕಃ ಸಾಮಾನ್ಯ ಧರ್ಮ ಪ್ರಯೋಗೆ ಅಪಿ. ಕೆಲವೊಂದು ಕಡೆ ವಿಶೇಷ ಧರ್ಮಗಳು, ಈಗ ಉದಾಹರಣೆಗೆ ಹಸ್ತಿ ಮುಂತಾದ ಕಡೆ ಹಸ್ತಿ, ವ್ಯಾಘ್ರ, ಋಷಭ ಈ ಶಬ್ದಗಳಲ್ಲಿ ಆಯಾ ಪ್ರಾಣಿಗಳಲ್ಲಿರುವಂತಹ ವಿಶೇಷ ಧರ್ಮವನ್ನ ಆಶ್ರಯಿಸಿ ಇಲ್ಲಿ ಹೇಳ್ತಾ ಇದ್ದಾರೆ. ವೃಂದಾರಕ ಅನ್ನುವಂಥದ್ದು ಸಾಮಾನ್ಯ ಧರ್ಮ ಅಂತ ಕೊಟ್ಟಿದ್ದಾರೆ. ವೃಂದಾರಕ ಶಬ್ದಕ್ಕೆ ಅರ್ಥ ನೋಡ್ಬೇಕು. ಯಥಾ ಬಲವಾನ್ ಕಪಿಕುಂಜರಃ ಅಂತನೂ ಉಲ್ಲೇಖ ಮಾಡಿದ್ದಾರೆ. ವೃಂದಾರಕ ಶಬ್ದಕ್ಕೆ ಅರ್ಥ ನೋಡ್ಬೇಕು. ಮುಖಂ ಪದ್ಮಮಿವ ಮುಖ ಪದ್ಮಂ, ಪುರುಷಃ ನಾಗಃ ಇವ ಪುರುಷ ನಾಗಃ, ಮುಖಂ ಕಮಲಮಿವ ಮುಖ ಕಮಲಂ, ಕಪಿಃ ಕುಂಜರಃ ಇವ ಕಪಿ ಕುಂಜರಃ. ಇದೆಲ್ಲ ಕಡೆ ಉಪಮಾನ ಮತ್ತು ಉಪಮೇಯ ಈ ಎರಡು ಶಬ್ದಗಳ ಜೊತೆ ಸಮಾಸ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಧಾನ ಸೂತ್ರ ಉಪಮಾನಾನಿ ಸಾಮಾನ್ಯ ವಚನೈಹಿ ಅನ್ನುವಂಥದ್ದು ಪ್ರಧಾನ ಸೂತ್ರ. ಆ ಸೂತ್ರದ ವಿಭಾಗವನ್ನ ತುಂಬಾ ವಿಸ್ತಾರವಾಗಿ ಸಿದ್ಧಾಂತ ಕೌಮುದಿಯಲ್ಲಿ ನೋಡೋಣ. ಇಲ್ಲಿ ಸ್ವಲ್ಪ ಹಂತ ಹಂತವಾಗಿ ಬೆಳವಣಿಗೆ ಆಗ್ತಾ ಇದೆ. ಮೊದಲು ನಿಮ್ಗೆ ಉದಾಹರಣೆ ಕೊಟ್ಟು ಅದು ಹೇಗೆ ಆ ಉದಾಹರಣೆಯು ಈ ಸಮಾಸ ಭೇದಕ್ಕೆ ಬರ್ತದೆ ಅನ್ನುವಂತಹ ವಿಚಾರವನ್ನು ಹೇಳಿದ್ರು. ಈ ಹಂತದಲ್ಲಿ ಸ್ವಲ್ಪ ಸ್ವಲ್ಪ ಆ ಉದಾಹರಣೆಯ ಜೊತೆ ನಮಗೆ ಸಮಾಸದ ಸಂಬಂಧಪಟ್ಟಂತಹ ಕೆಲವೊಂದು ಸೂತ್ರಗಳನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಇನ್ನು ಅವಧಾರಣಾ ಪೂರ್ವ ಪದ, ಇನ್ನೊಂದು 10 ನಿಮಿಷ ಹೋಗ್ಬೋದಾ ಮುಂದೆ ಗಾಡಿ? ಆಗ್ಬೋದಲ್ವಾ? ಇವತ್ತು ನಾವು ಈ ಮುಂದಿನ ಪೇಜು ಮಯೂರ ವ್ಯಂಸಕಾದಿಹಿ ಅಂತಿದೆಯಲ್ಲ, ಅಲ್ಲಿಗೆ ಮುಗಿಸ್ಕೊಂಬೋಣ ಅಂತ ಒಂದು ಸಣ್ಣ ಯೋಜನೆ ಇದೆ ಅಷ್ಟೇ. ಅವಧಾರಣಾ ಪೂರ್ವ ಪದ ವಿಶೇಷಣಂ ವಿಶೇಷ್ಯೇಣ ಸಮಸ್ಯತೆ. ಅವಧಾರಣಾರ್ಥಂ ದ್ಯೋತಯಿತುಂ ವಿಗ್ರಹವಾಕ್ಯೆ ವಿಶೇಷಣಾತ್ ಪರಂ ಏವಕಾರಃ ಪ್ರಯುಜ್ಯತೆ. ವಿದ್ಯಾ ಏವ ಧನಂ ವಿದ್ಯಾಧನಂ. ಅವಧಾರಣಂ ನಾಮ ನಿಶ್ಚಯಾರ್ಥಃ. ವಿದ್ಯಾ ಏವ ಧನಂ ವಿದ್ಯಾಧನಂ. ವಿದ್ಯೆ ಮಾತ್ರ ಅವನಿಗೆ ಧನ ಅನ್ನುವಂತಹ ವಿಚಾರದಲ್ಲಿ ಏವಕಾರಾರ್ಥ ಅನ್ಯ ವ್ಯಾವರ್ತಕ. ಉಳಿದದ್ದನ್ನ ವ್ಯಾವರ್ತನೆ ಮಾಡಿ ಇದೊಂದನ್ನೇ ಆಗ್ರಹಪೂರ್ವಕವಾಗಿ ಯಾವಾಗ ಹೇಳ್ತೀವೋ ಅಲ್ಲಿ ಏವಕಾರ ಅರ್ಥ ಬಳಸ್ತೀವಿ. ಇವನು ಬಂದೇ ಬರ್ತಾನೆ. ಆ ಆಗ್ರಹಪೂರ್ವಕವಾಗಿ ಹೇಳುವಂಥದ್ದಿದೆಯಲ್ಲ, ಇವನೇ ಬರ್ತಾನೆ, ಈಕೆಯೇ ಬರ್ತಾಳೆ. ಅಲ್ಲಿ ಆಗ್ರಹಪೂರ್ವಕವಾಗಿ ಹೇಳಿದಾಗ ಉಳಿದವರ ವ್ಯಾವೃತ್ತಿಯನ್ನು ನಾವು ಹೇಳ್ತಾ ಇದ್ದೀವಿ. ವ್ಯಾವೃತ್ತಿ ಅಂದ್ರೆ ಅವರು ನಿರಾಕರಣೆ ಮಾಡ್ತಾ ಇದ್ದೀವಿ. ಏವ ಅನ್ನುವಂಥದ್ದು ಕೂಡ ಅನ್ಯ ವ್ಯಾವರ್ತಕ. ತಪಃ ಏವ ಧನಂ ತಪೋಧನಂ, ಗುರುಹು ಏವ ದೇವಃ ಗುರುದೇವಃ, ವಿದ್ಯಾ ಏವ ಸಂಪತ್ ವಿದ್ಯಾ ಸಂಪತ್, ಸರಿ ವೇದಃ ಏವ ಸಂಪತ್ ವೇದ ಸಂಪತ್. ಇಲ್ಲೆಲ್ಲ ಕಡೆ ಅವಧಾರಣಾರ್ಥಕದಲ್ಲಿ ಅವಧಾರಣಾ ಪೂರ್ವಪದ ಈ ಏವಕಾರಾರ್ಥದ ಮುಂದಿರುವಂತಹ ಶಬ್ದವನ್ನು ಹೊರತುಪಡಿಸಿ ಬೇರೆ ಯಾವುದು ಸಂಪತ್ತಲ್ಲ. ವೇದಃ ಏವ ಸಂಪತ್ ವೇದ ಸಂಪತ್. ಸಂಪತ್ ಯಾವುದು? ಬರೀ ವೇದ. ಉಳಿದದ್ಯಾವುದು ಸಂಪತ್ ಅಲ್ಲ ಅನ್ನುವಂತಹ ಅರ್ಥದಲ್ಲಿ ನಾವು ಈ ಸಂಭಾವನಾ ಪೂರ್ವಪದವನ್ನ ಪ್ರಯೋಗ ಮಾಡಬಹುದು. ಸರಿ, ಅವಧಾರಣಾ ಪೂರ್ವಪದವನ್ನು ಸಂಭಾವನಾ ಪೂರ್ವಪದ ವಿಶೇಷಣಂ ವಿಶೇಷ್ಯೇಣ ಸಮಸ್ಯತೆ. ಅತ್ರ ವಿಶೇಷಣಂ ಸಂಜ್ಞಾ ಶಬ್ದಃ ಭವತಿ. ವಿಗ್ರಹವಾಕ್ಯೆ ವಿಶೇಷಣಾತ್ ಪರಂ ಇತಿ ಪದಂ ಪ್ರಯುಜ್ಯತೆ. ಅಯೋಧ್ಯಾ ಇತಿ ನಗರಿ, ಅಯೋಧ್ಯಾ ನಗರಿ. ಇಲ್ಲಿ ನಮಗೆ ಸಂಜ್ಞಾ ಶಬ್ದವು ಪೂರ್ವ ಪದದಲ್ಲಿದ್ದು ಜಾತಿವಾಚಕ ಶಬ್ದವು ಉತ್ತರ ಪದದಲ್ಲಿ ಇರುತ್ತದೆ. ವಿಶೇಷಣಂ ಸಂಜ್ಞಾ ಶಬ್ದ ಭವತಿ. ವಿಗ್ರಹವಾಕ್ಯೆ ವಿಶೇಷಣಾತ್ ಪರಂ ಇತಿ ಶಬ್ದ ಪದಂ ಪ್ರಯುಜ್ಯತೆ. ಇಲ್ಲಿ ನೋಡಿ, ಅಯೋಧ್ಯ ಅನ್ನುವಂಥದ್ದು ಸಂಜ್ಞಾ ಶಬ್ದ, ನಗರಿ ಅನ್ನುವಂಥದ್ದು ಜಾತಿವಾಚಕ ಶಬ್ದ. ಇಂತಹ ಸಂದರ್ಭದಲ್ಲಿ ಇತಿ ಎನ್ನುವಂತಹ
ಶಬ್ದವನ್ನ ನಾವು ವಿಗ್ರಹದಲ್ಲಿ ಬಳಸ್ತೇವೆ. ಇತಿ, ಏವ ಇವೆಲ್ಲವೂ ಕೂಡ ಸಮಾಸ ಘಟಕ ಶಬ್ದಗಳಲ್ಲ. ನಮಗೆ ವಿಗ್ರಹದಲ್ಲಿ ಅರ್ಥಾವಬೋಧ ಸೌಕರ್ಯಕ್ಕೋಸ್ಕರ, ಬೋಧ ಸೌಕರ್ಯಕ್ಕೋಸ್ಕರ ನಾವು ಈ ಶಬ್ದಗಳನ್ನು ಬಳಸ್ತೇವೆ. ಸೊ ಅಯೋಧ್ಯ ಇತಿ ನಗರಿ, ಅಯೋಧ್ಯ ನಗರಿ, ಆಮ್ರಹ ಇತಿ ವೃಕ್ಷ, ಆಮ್ರ ವೃಕ್ಷ. ಮೂಲದಲ್ಲೂ ನಾವು ಇದೇ ಉದಾಹರಣೆಯನ್ನು ನೋಡಿದ್ವಿ. ಕೈಲಾಸ ಇತಿ ಅದ್ರಿಹಿ, ಕೈಲಾಸಾದ್ರಿಹಿ, ದಶರಥ ಇತಿ ರಾಜ, ದಶರಥ ರಾಜ, ಹಿಮಾಲಯ ಇತಿ ಪರ್ವತ, ಹಿಮಾಲಯ ಪರ್ವತ. ಇದರಲ್ಲಿ ತುಂಬಾ ಸರಳವಾದಂತಹ ನಿಯಮ. ಪೂರ್ವ ಪದವು ಸಂಜ್ಞಾ ಶಬ್ದವಾಗಿದ್ದು ಉತ್ತರ ಪದವು ಜಾತಿವಾಚಕ ಶಬ್ದವಾಗಿದ್ದರೆ ಅಲ್ಲಿ ನಾವು ಸಂಭಾವನಾ ಪೂರ್ವ ಪದವನ್ನು ಹೇಳ್ಬೋದು. ಇದಕ್ಕೆ ವಿಶೇಷಣಂ ವಿಶೇಷೇನ ಬಹುಲಂ ಅನ್ನುವಂತಹ ಸೂತ್ರವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಮಧ್ಯಮ ಪದ ಲೋಪ ವಿಶೇಷಣಂ ವಿಶೇಷೇಣ ಸಮಸ್ಯತೆ, ಕಿಂತು ಅತ್ರ ವಿಶೇಷಣಂ ವಿಗ್ರಹಾವಸ್ಥಾಯಾಂ ಸದಾ ಸಮಸ್ತಂ ಪದಂ ಭವತಿ. ಈ ಮಧ್ಯಮ ಪದ ಲೋಪ ಸಮಾಸದಲ್ಲಿ ಏನಾಗುತ್ತೆ, ಸಮಸ್ತ ಪದವಾಗಿರ್ತದೆ. ವಿಶೇಷಣಂ ಕಿಂತು ಅತ್ರ ವಿಶೇಷಣಂ ವಿಗ್ರಹಾವಸ್ಥಾಯಾಂ ಸದಾ ಸಮಸ್ತಂ ಪದಂ ಭವತಿ. ಉದಾಹರಣೆ ನೋಡಿ, ಶಾಕಪ್ರಿಯ ಪಾರ್ಥಿವ, ಶಾಕಪಾರ್ಥಿವ ಅಂತಿದೆ. ಇಲ್ಲಿ ಪ್ರಿಯ ಶಬ್ದವು ಲೋಪ ಆಗುತ್ತೆ, ಮಧ್ಯಮ ಪದ ಪ್ರಿಯ ಅನ್ನುವಂಥದ್ದು ಲೋಪ ಆಗುತ್ತೆ. ಆದರೆ ವಿಗ್ರಹಾವಸ್ಥೆಯಲ್ಲೂ ಕೂಡ ಶಾಕ ಮತ್ತು ಪ್ರಿಯ ಈ ಎರಡು ಶಬ್ದಗಳು ಸಮಸ್ತವಾಗಿಯೇ ಇರ್ತದೆ. ದೇವ ಪೂಜಕ ಎಲ್ಲ ಕಡೆ ವಿಗ್ರಹಾವಸ್ಥೆಯಲ್ಲೂ ಕೂಡ ಈ ಯಾವ ಪದವು ಲೋಪ ಆಗುತ್ತೋ ಆ ದ್ವಿತೀಯ ಪದವು ಪೂರ್ವ ಪದದ ದ್ವಿತೀಯ ಅಂಶವು. ಇಲ್ಲಿ ಶಾಕಪ್ರಿಯ ಅನ್ನುವಂಥದ್ದು ಪೂರ್ವ ಪದ, ಪಾರ್ಥಿವ ಅನ್ನುವಂಥದ್ದು ಉತ್ತರ ಪದ. ಈ ಶಾಕಪ್ರಿಯ ಎಂಬ ಪೂರ್ವ ಪದದ ಉತ್ತರಾರ್ಧವು ಅಂದ್ರೆ ದ್ವಿತೀಯ ಅಂಶವು ಪ್ರಿಯ ಅನ್ನುವಂತಹ ಶಬ್ದ ಏನಿದೆಯಲ್ಲ ಅದು ಲೋಪವನ್ನು ಹೊಂದುತ್ತೆ. ದೇವಪೂಜಕ, ದೇವಪೂಜಕ, ಬ್ರಾಹ್ಮಣ, ದೇವಬ್ರಾಹ್ಮಣ. ಇಲ್ಲಿ ಪೂಜಕ ಶಬ್ದ ಪೂರ್ವ ಪದದ ಉತ್ತರಾರ್ಧ ಇದೆಯಲ್ಲ ಅಥವಾ ದ್ವಿತೀಯ ಅರ್ಧ ಏನಿದೆ ಅದು ಲೋಪ ಹೊಂದುತ್ತೆ. ಈಗ ನಾವು ಹಿಂದಿನ ಅಂಶಕ್ಕೆ ಬರೋಣ ನೋಡಿ. ವಿಶೇಷಣೀಭೂತೆ ಸಮಸ್ತೆ ಪದೇ ಯದ್ ಉತ್ತರ ಪದಂ ತಸ್ಯ ಉತ್ತರ ಪದಸ್ಯ ಲೋಪಃ ಭವತಿ. ಈ ವಿಶೇಷಣೀಭೂತ ಪೂರ್ವ ವಿಶೇಷಣೀಭೂತೆ ಸಮಸ್ತೆ ಪದೇ ಶಾಕಪಾರ್ಥಿವ ಅನ್ನುವಂತಹ ಶಾಕಪ್ರಿಯ ಅನ್ನುವಂತಹ ಈ ವಿಶೇಷಣ ಶಬ್ದದಲ್ಲಿ ಈ ಉತ್ತರ ಪದ ಏನಿದೆಯೋ, ಉತ್ತರ ಪದ ಅನ್ನುವಂಥದ್ದು ನಿಮಗೆ ಕನ್ಫ್ಯೂಸ್ ಆಗುತ್ತೆ, ದ್ವಿತೀಯ ಪದ ಏನಿದೆಯೋ ಅಂತಹ ಪದವು ಲೋಪ ಆಗುತ್ತೆ. ತಸ್ಯ ಉತ್ತರ ಪದಸ್ಯ ಲೋಪಃ ಭವತಿ. ಮಧ್ಯಮ ಪದ ಲೋಪ ವ್ಯವಹಾರಸ್ತು ಇತ್ತಂ ವಿಗ್ರಹಾವಸ್ಥಾಯಾಂತು ಪದತ್ರಯಂ ಭವತಿ ಯಥಾ ಶಾಕಪ್ರಿಯಃ ಪಾರ್ಥಿವಃ ಇತಿ. ಅತ್ರ ಮಧ್ಯೆ ಸ್ಥಿತಸ್ಯ ಪ್ರಿಯ ಶಬ್ದಸ್ಯ ಲೋಪಃ ಅತಃ ಮಧ್ಯಮ ಪದ ಲೋಪಃ ಸಮಾಸಃ ಇತಿ ವ್ಯವಹಾರಃ. ವಸ್ತುತಃ ಇಲ್ಲಿ ನಮಗೆ ಶಾಕಪ್ರಿಯ ಮತ್ತು ಪಾರ್ಥಿವ ಈ ಎರಡು ಶಬ್ದಗಳ ಮಧ್ಯೆ ಸಮಾಸ ಆಗುತ್ತೆ. ಈ ಎರಡು ಶಬ್ದಗಳ ಮಧ್ಯೆ ಸಮಾಸ ಆದಾಗ ಪೂರ್ವ ಪದವು ಶಬ್ದದ್ವಯ ಸಂಘಟಿತ ಆಗಿರೋ ಕಾರಣಕ್ಕಾಗಿ ಪೂರ್ವ ಪದದ ದ್ವಿತೀಯಾರ್ಧವು ಲೋಪವನ್ನು ಹೊಂದಿ ಪೂರ್ವ ಪದದ ಪೂರ್ವಾರ್ಧ ಮತ್ತು ಉತ್ತರ ಪದ ಇವು ಎರಡು ಪದಗಳ ಮಧ್ಯೆ ಸಮಾಸ ಉಂಟಾಗುತ್ತೆ. ಶಾಕಪ್ರಿಯ ಪಾರ್ಥಿವ, ಶಾಕಪಾರ್ಥಿವ, ದೇವಪೂಜಕ ಬ್ರಾಹ್ಮಣ, ದೇವಬ್ರಾಹ್ಮಣ, ವ್ಯಧಿಕಾ ವಿಂಶತಿ, ದ್ವಾವಿಂಶತಿ, ದ್ವಾವಿಂಶತಿ, ತ್ರಯೋವಿಂಶತಿ, ಚತುರ್ವಿಂಶತಿ ಅಂತೆಲ್ಲ ಏನಿದೆ ಅದೆಲ್ಲವೂ ಕೂಡ ಮಧ್ಯಮ ಪದ ಲೋಪ ಸಮಾಸದಲ್ಲೇ ಬರ್ತದೆ. ದ್ವಿ ಅಧಿಕಾ ವಿಂಶತಿ, ದ್ವಾವಿಂಶತಿ ಅಂತೇಳಿ ನಾವು ಸಮಾಸವನ್ನ ಮಾಡಬೇಕು. ಷೋಡಶ ಸಂಖ್ಯಾಕಾ ಪದಾರ್ಥಾ, ಷೋಡಶ ಪದಾರ್ಥಾ. ಈ ಸಂಖ್ಯಾಕ ಅನ್ನುವಂತಹ ಶಬ್ದವನ್ನು ಜೋಡಿಸ್ಕೊಳ್ಬೇಕು ಅಂತ ಹೇಳಿ ಹಿಂದೆ ಚರ್ಚೆ ಮಾಡಿದ್ವಿ. ಎಲ್ಲಿ ಸಮೂಹ ಸಂಜ್ಞೆ ಇರ್ತದೋ ಅಲ್ಲಿ ಮಾತ್ರ ನಾವು ಕರ್ಮಧಾರೆಯ ಸಮಾಸವನ್ನು ಸಾಕ್ಷಾತ್ ಮಾಡಬಹುದು. ಅಂದ್ರೆ ಅಲ್ಲಿ ವಿಶೇಷಣ ಪೂರ್ವಪದ ಸಮಾಸವನ್ನೇ ಮಾಡಬಹುದು. ಎಲ್ಲಿ ಸಮೂಹ ಸಂಜ್ಞಾವಾಚಕ ಶಬ್ದವಲ್ಲದಂತಹ ಸ್ಥಾನ ಇದೆಯೋ ಅಲ್ಲಿ ಮಾತ್ರ ನಾವು ಮಧ್ಯಮ ಪದ ಲೋಪ ಸಮಾಸ ಮಾಡಿ, ಅಲ್ಲೂ ಕೂಡ ಕರ್ಮಧಾರೆ ಇದೆ, ಆದರೆ ಮಧ್ಯಮ ಪದ ಲೋಪ ಸಮಾಸ ಮಾಡಿ ಅದಕ್ಕೆ
ಸಾಧುತ್ವವನ್ನು ಹೇಳಬಹುದು. ತ್ರಿಗುಣಿತಂ ಶತಂ ತ್ರಿಶತಂ ಇತ್ಯರ್ಥಃ. ವ್ಯಧಿಕಾಃ ದಶ ದ್ವಾದಶ ವ್ಯಧಿಕಂ ಶತಂ ದ್ವಿಶತಂ. ಈ ಥರ ನಾವು ಮಧ್ಯಮ ಪದ ಲೋಪ ಸಮಾಸ ಮಾಡಬಹುದು. ಮಯೂರ ವ್ಯಂಸಕಾದಿ ಇವತ್ತಿನ ಕೊನೆಯ ಭಾಗ. ಇನ್ನೊಂದು 8 ನಿಮಿಷದಲ್ಲಿ ನಾವು ಮುಗಿಸ್ಬೇಕು. ಸಮಾಸ ವಿಧಾಯಕೇನ ಸಾಮಾನ್ಯ ನಿಯಮೇನ ಯತ್ ಸಿದ್ಧಂ ನ ಭವತಿ ತತ್ ಮಯೂರ ವ್ಯಂಸಕಾದಿ ಗಣೇ ಪಠಿತಂ. ಈ ಸಮಾಸ ನಿಯಮದಲ್ಲಿ ಅದರಲ್ಲಿ ಸಮಾಸ ವಿಧಾಯಕೇನ ಸಾಮಾನ್ಯ ನಿಯಮೇನ ಯತ್ ಸಿದ್ಧಂ ನ ಭವತಿ, ಸಾಮಾನ್ಯ ನಿಯಮಗಳಲ್ಲಿ ಯಾವುದು ಸಿದ್ಧ ಆಗೋದಿಲ್ವೋ ಅಂತಹ ಸಂದರ್ಭದಲ್ಲಿ ಮಯೂರ ವ್ಯಂಸಕಾದಿ ಅನ್ನುವಂತಹ ಸಮಾಸವನ್ನು ಹೇಳಬೇಕು. ಯಾಕಂದ್ರೆ ಮಯೂರ ವ್ಯಂಸಕಾದಿ ಗಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಕೆಳಗೆ ನೋಡಿ ಒಂದು ಸಣ್ಣ ನೋಟ್ ಇದೆ. ಮಯೂರ ವ್ಯಂಸಕಾದಯಶ್ಚ ಮಯೂರ ವ್ಯಂಸಕಾದಯಃ ಶಬ್ದಾಃ ನಿಪಾತ್ಯಂತೆ ಇತಿ ಸೂತ್ರಾರ್ಥಃ. ನಿಪಾತನಂ ನಾಮ ಸಿದ್ಧ ಪ್ರಕ್ರಿಯಸ್ಯ ಶಬ್ದಸ್ವರೂಪಸ್ಯ ನಿರ್ದೇಶಃ. ಹಿಂದೆನೋ ನಿಪಾತದ ಬಗ್ಗೆ ಚರ್ಚೆ ಮಾಡಿದ್ವಿ. ನಿಪಾತ ಅಂದ್ರೆ ಶಬ್ದವನ್ನ ಮತ್ತೆ ಸಿದ್ಧ ಮಾಡುವಂತಹ ಅವಶ್ಯಕತೆ ಇಲ್ಲ. ಸಿದ್ಧ ಶಬ್ದಸ್ಯ ಸಿದ್ಧ ಪ್ರಕ್ರಿಯಸ್ಯ ಶಬ್ದಸ್ವರೂಪಸ್ಯ ನಿರ್ದೇಶ. ಅದನ್ನ ಈ ರೆಡಿ ಫುಡ್ ಕೊಡ್ತಾರಲ್ಲ ಅದೇ ಥರನ ಈ ಶಬ್ದಗಳು ಪಾಣಿನಿಯಿಂದಲೇ ಪ್ರಯೋಗ ಆಗಿದೆ, ಈ ಗಣ ರೂಪದಲ್ಲಿ ಪಠಿತವಾಗಿದೆ ಅಂತ ಭಾವಿಸಿ ನಾವು ಅದನ್ನ ಯಥಾವತ್ತಾಗಿ ಸ್ವೀಕರಿಸ್ತೇವೆ. ಪುನಃ ಅದರ ಸಾಧುತ್ವ ಸಿದ್ಧಿ ಮಾಡುವಂಥದ್ದು ಇವೆಲ್ಲ ಸಮಸ್ಯೆನೇ ಇಲ್ಲ. ಒಂದು ಹಂತದಲ್ಲಿ ಇಡೀ ಭಾಗವೇ ನಿಪಾತ ಆಗಿದ್ರೆ ಒಳ್ಳೇದಾಗಿತ್ತು. ಯಾಕಂದ್ರೆ ನಾವು ಈ ಜಂಜಾಟಕ್ಕೆ ಹೋಗ್ತಿರ್ಲಿಲ್ಲ. ಆದ್ರೆ ಅಷ್ಟೊಂದು ನಿಪಾತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಅವಿಹಿತ ಲಕ್ಷಣ ತತ್ಪುರುಷ ಮಯೂರ ವ್ಯಂಸಕಾದಿಷು ದ್ರಷ್ಟವ್ಯ ಇತಿ ಕಾಶಿಕಾಯಾಂ ಅಭಿಮತಂ. ಕಾಶಿಕಾ ಗ್ರಂಥದಲ್ಲಿ ಅವಿಹಿತ ಲಕ್ಷಣ ತತ್ಪುರುಷ ಮಯೂರ ವ್ಯಂಸಕಾದಿಷು ದ್ರಷ್ಟವ್ಯ. ತತ್ಪುರುಷ ಸಮಾಸ ಆಗ್ಬೇಕು, ಆದರೆ ತತ್ಪುರುಷ ಸಮಾಸದ ಯಾವುದೇ ನಿಯಮ ಹೊಂದುತ್ತಾ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಅಂತಹ ಸ್ಪೆಷಲ್ ಕೇಸಸ್ ಏನಿದೆಯೋ ಆ ಎಲ್ಲ ಸ್ಪೆಷಲ್ ಕೇಸಸ್ ಅನ್ನ ಮಯೂರ ವ್ಯಂಸಕಾದಿ ಗಣದಲ್ಲಿ ತಗೊಳ್ಬಹುದು ಅಂತ ಕಾಶಿಕಾಕಾರರು ಹೇಳಿದ್ದಾರೆ. ಮಯೂರ ವ್ಯಂಸಕ ಮಯೂರ ವ್ಯಂಸಕ ಉದಕ್ ಅವಾಕ್ ಉಚ್ಚಾವಚಂ ನಿಶ್ಚಿತಂ ಪ್ರಚಿತಂ ನಿಶ್ಚಪ್ರಚಂ ನಾಸ್ತಿ ಕಿಂಚನ ಯಸ್ಯ ಸಹ ಅಕಿಂಚನಃ ಅಕಿಂಚನಸ್ಯ ದಾಂತಸ್ಯ ಶಾಂತಸ್ಯ ಸಮಚೇತಸಃ ಅಂತೇಳಿ ಪ್ರಸಿದ್ಧವಾದಂತಹ ಶ್ಲೋಕ ಇದೆಯಲ್ಲ. ಅಕಿಂಚನಸ್ಯ ನಾಸ್ತಿ ಕಿಂಚನ ಯಸ್ಯ ಸಹ, ಅವನ್ ಯಾರು ಸಂಬಂಧವೇ ಇಲ್ಲ ಆ ಥರದ ವ್ಯಕ್ತಿ ಅಂತ ಅಕಿಂಚನಃ. ನಾಸ್ತಿ ಕುತಃ ಭಯಂ ಯಸ್ಯ ಸಹ ಅಕುತೋ ಭಯ, ಒಬ್ಬ ವ್ಯಕ್ತಿಗೆ ಎಲ್ಲಿಂದಲೂ ಭಯ ಇಲ್ಲ, ನಿರ್ಭೀತನಾಗಿದ್ದಾನೆ. ಅಕುತೋ ಭಯ. ಅನ್ಯೋ ರಾಜ ರಾಜಾಂತರಂ ಚಿದೇವ ಚಿನ್ಮಾತ್ರಂ. ಏವಕಾರಾರ್ಥದಲ್ಲಿ ಮಾತ್ರ ಅನ್ನುವಂತಹ ಆದೇಶ ಆಗ್ತದೆ. ಚಿದೇವ ಚಿನ್ಮಾತ್ರಂ ತದೇವ ತನ್ಮಾತ್ರಂ ಅವೆಲ್ಲ ಆ ಎಲ್ಲ ಸಮಾಸಗಳು ಇಲ್ಲೇ ಬರ್ತವೆ. ಅಶ್ನೀತ ಪಿಬತ ಇತ್ಯೇವಂ ಸತತಂ ಯತ್ರ ಅಭಿಧೀಯತೆ ಸಾ ಅಶ್ನೀತ ಪಿಬತ. ಇವೆಲ್ಲವೂ ತುಂಬಾ ಅಶ್ನೀತ ಪಿಬತ ಅತ್ಯಂತ ವಿರಳವಾದಂತಹ ಉದಾಹರಣೆಗಳಿವೆ. ಅಶ್ನೀತ ಪಿಬತ ಅಂದ್ರೆ ಊಟ ಮಾಡುತ್ತಾ ನೀರು ಕುಡಿಯುವವನು. ಪಚತ ಭೃಜ್ಯತ ಇತ್ಯೇವಂ ಸತತಂ ಯತ್ರ ಅಭಿಧೀಯತೆ ಸಾ ಪಚತ ಭೃಜ್ಯತ. ಖಾದತ ಮೋದತ ಇತ್ಯೇವಂ ಸತತಂ ಯತ್ರ ಅಭಿಧೀಯತೆ ಖಾದತ ಮೋದತ. ಜಹಿ ಜೋಡಂ ಇತಿ ಆಭೀಕ್ಷಣ್ಯೇನ ಯಹ ಆಹ ಸಹ ಜಹಿ ಜೋಡಃ. ಇವೆಲ್ಲವೂ ಈ 4 ಉದಾಹರಣೆ ಏನಿದೆ, ಈ 4 ಉದಾಹರಣೆಗಳು ಪ್ರಾಯಶಃ ಅತಿ ವಿರಳ ಉದಾಹರಣೆಗಳು. ಆದರೆ ನಮಗೆ
ಮಯೂರವ್ಯಂಸಕಾದಿ ಇಲ್ಲಿ ಮಾತ್ರ ಇದಕ್ಕೆ ಸಮಾಧಾನ ಹೇಳಲಿಕ್ಕೆ ಆಗ್ತದೆ ಅಂತ ಹೇಳಿ ಅವರು ಇಲ್ಲಿ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಉದಾಹರಣೆಗಳು ಇಲ್ಲಿ ಮಾತ್ರ ಸಿಗ್ತದೆ, ಇಲ್ಲ ಅಂದ್ರೆ ನೀವು ತುಂಬಾ ಹುಡುಕ್ಬೇಕು ಬೇರೆ ಕಡೆ ಈ ಉದಾಹರಣೆಗಳು ಸಿಗ್ಬೇಕು ಅಂದ್ರೆ. ಇಷ್ಟು ನಮಗೆ ತತ್ಪುರುಷ ಸಮಾಸದ ವಿಚಾರವಾಗಿ, ಅದರಲ್ಲೂ ಕರ್ಮಧಾರಯದ ವಿಚಾರವಾಗಿ ಇರುವಂತಹ ವಿಶೇಷ ಅಂಶಗಳು. ಇನ್ನೊಂದು 4 ನಿಮಿಷ ಸಮಯ ಇದೆ, ನಿಮ್ದೇನಾದ್ರೂ ವಕ್ತವ್ಯ ಇದ್ರೆ ತಿಳಿಸ್ಬೋದು. ಏನು ಇಲ್ಲ ಸರ್. ಏನೂ ಇಲ್ಲ. ಹೆಚ್ಚು ಕಡಿಮೆ ನಮ್ಮ ಅಧ್ಯಯನ ಕಾಲದಲ್ಲಿ, ಅಂದ್ರೆ ಈಗ ಚರ್ಚಾ ಕಾಲದಲ್ಲಿ ನಾವು ಏನು ಈಗ ಹೆಚ್ಚು ಕಡಿಮೆ ಒಂದು 4 ಪೇಜಿನವರೆಗೆ ನಾವು ಒಂದು ದಿನಕ್ಕೆ ಚರ್ಚೆ ಮಾಡ್ತಾ ಇದ್ದೇವೆ. ಇಲ್ಲಿ ಸ್ವಲ್ಪ ಸೂತ್ರಗಳು ಬರುತ್ತೆ, ಆದ್ರೆ ಸೂತ್ರಗಳ ಬಗ್ಗೆ ಹೆಚ್ಚು ನಾವು ಗಮನ ಹರಿಸ್ತಾ ಇಲ್ಲ. ಆ ವಿಷಯಗಳು ನಮಗೆ ಸ್ಪಷ್ಟ ಆಗ್ಲಿ ಅಂತ ಹೇಳಿ ಆ ವಿಷಯ ಚರ್ಚೆಯನ್ನೇ ನಾವು ಹೆಚ್ಚಾಗಿ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಇದು ಭಾಗ ಮುಗಿದ್ರೆ ಇದರಲ್ಲಿ ಕೊನೆ ಭಾಗದಲ್ಲಿ ಅಭ್ಯಾಸ ಅಂತಿದೆ, ಅದನ್ನ ನೀವು ಮಾಡ್ಬೇಕಾಗುತ್ತೆ. ಅಭ್ಯಾಸ ಅನ್ನುವಂತಹ ಕೊನೆ ಭಾಗವನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಭಾಗವನ್ನ ನಾವು ಚರ್ಚೆ ಮಾಡಬಹುದು. ಪ್ರಾಯಶಃ ಇನ್ನೊಂದು ವಾರ ಸಮಯ ಬೇಕಾಗಬಹುದು. ನಾಳೆ ಕ್ಲಾಸ್ ಇರ್ತದೆ ಸಂಜೆ 4ರಿಂದ 5. ನಾಳೆ ಶನಿವಾರ ಸಂಜೆ 4ರಿಂದ 5 ಯಥಾಕಾಲಂ ನಾಳೆ ಕ್ಲಾಸ್ ಇರ್ತದೆ. 4ರಿಂದ 5 ಶನಿವಾರವೂ ಕ್ಲಾಸ್ ಇರುತ್ತೆ. ನಂದು ಓಪನ್ ಎಲೆಕ್ಟಿವ್ ಕ್ಲಾಸ್ ಅನ್ನ ನಾನು ಬೆಳಗ್ಗೆ ತಗೊಳ್ತೇನೆ, ನಿಮಗೆ ಸಂಜೆಯ ಕ್ಲಾಸ್ಗೆ ಯಾವುದೇ ಬಾಧೆ ಉಂಟಾಗದೇ ಇರುವ ಹಾಗೆ. ಆದ್ರಿಂದ ಶನಿವಾರ ನಿಮ್ಗೆ ಕ್ಲಾಸ್ ಇದ್ದೇ ಇರ್ತದೆ. ಓಪನ್ ಎಲೆಕ್ಟಿವ್ ಯಾವುದು ಈ ಆನ್ಲೈನ್ ಸಂದರ್ಭದಲ್ಲಿ ಏನಿರುತ್ತೋ ಅದು ಇದ್ದೇ ಇರುತ್ತೆ. ಆನ್ಲೈನ್ ಇಲ್ಲದೆ ಇದ್ದಾಗ ಪ್ರಾಯಶಃ ನಾವು ಆಫ್ಲೈನ್ ಬಂದಾಗ ಶನಿವಾರ ಕಷ್ಟ ಆಗ್ಬೋದು. ಆನ್ಲೈನ್ ಕಾಲದಲ್ಲಂತೂ ಶನಿವಾರ ಇದ್ದೇ ಇರುತ್ತೆ. ಗೌರ್ಮೆಂಟ್ ಹಾಲಿಡೇಸು ಮತ್ತು ಸಂಡೇಸ್ ಹೊರತುಪಡಿಸಿ ಉಳಿದಂತಹ ಎಲ್ಲ ದಿನವೂ ಸಂಜೆ 4ರಿಂದ 5 ಇದು ಸಮಾಸದ ಸಮಯ ಅಂತ ಇಟ್ಬಿಡುವ. ಆಗ್ಬೋದಾ? ಅಷ್ಟು. ಪುನರ್ಮಿಲಾಮಃ ಶ್ವಃ ಚತುರ್ವಾದನೆ. ಧನ್ಯವಾದ. ಧನ್ಯವಾದ ಆಚಾರ್ಯ. ಧನ್ಯವಾದ ಆಚಾರ್ಯ.